next day. ಸ್ನೇಹಿತರೆ, ನೀವೇನಾದ್ರು ಚಿಕ್ಕಮಗಳೂರಿಗೆ ಬಂದರೆ ಟೌನ್ ಕ್ಯಾಂಟೀನ್ ಅಂತ ಒಂದು ಹೋಟ್ಲಿದೆ. ಬ್ರೇಕ್ಫಾಸ್ಟ್ಗೆ ತುಂಬ ಒಳ್ಳೆಯ ಹೋಟ್ಲು. ಸ್ಪೆಷಲಿ ಬೆಣ್ಣೆ ಮಸಾಲೆ ದೋಸೆ ಇದೆಲ್ಲ ವೆರಿ ಫೇಮಸ್. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆಲ್ರೆಡಿ ನಾನು ಟೌನ್ ಕ್ಯಾಂಟೀನ್ ರೆಸ್ಟೋರೆಂಟ್ ಮುಂದೆ ಬಂದಿದ್ದೀನಿ. ಸೊ ಬೆಣ್ಣೆ ಮಸಾಲೆ ದೋಸೆ ಹೇಗಿರುತ್ತೆ ತಿಂದು ಎಲ್ಲ ಹೇಳ್ತೀನಿ ಸ್ನೇಹಿತರೆ. ಟೌನ್ ಕ್ಯಾಂಟೀನ್ ಬಗ್ಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಮಸಾಲೆ ದೋಸೆ ತೊಗೊಂಡೆ ನಾನು. ಬೆಣ್ಣೆ ಮಸಾಲೆ ದೋಸೆ ಸಾಲಿಡ್ ಆಗಿತ್ತು ಸ್ನೇಹಿತರೆ. ಟೇಸ್ಟು, ಆ ಬೆಣ್ಣೆ ಎಷ್ಟು ಕೊಟ್ಟಿದ್ರು ಗೊತ್ತಾ ಸ್ನೇಹಿತರೆ? ಕ್ವಾಂಟಿಟಿ ಒಂದು ಬೆಣ್ಣೆ ಮಸಾಲೆ ದೋಸೆ ಬಂದು 75 ರುಪೀಸು. ವರ್ತು ಸ್ನೇಹಿತರೆ, ತಗೋಬೋದು. ಚೆನ್ನಾಗಿತ್ತು. ಮಳೆ ಅಂತೂ ಹೋಗುತ್ತೆ ಬರುತ್ತೆ. ಇವಾಗಲೂ ಬರ್ತಾನೇ ಇದೆ. ಲೈಟಾಗಿ ಬರ್ತಾ ಇದೆ, ಜೋರಾಗಿ ಬರ್ತಾ ಇಲ್ಲ. ನಿನ್ನೆಯಿಂದನೂ ಅಷ್ಟೇ ಜೋರಾಗಿ ಬರ್ತಾ ಇಲ್ಲ. ಜಸ್ಟ್ ಲೈಟಾಗಿ ಬರುತ್ತೆ, ಸ್ಟಾಪ್ ಆಗುತ್ತೆ, ಬರುತ್ತೆ, ಸ್ಟಾಪ್ ಆಗುತ್ತೆ. ಕ್ಲೈಮೇಟ್ ಅಂತೂ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಚೆಕ್ ಪಾಯಿಂಟು. ಸ್ಟಾರ್ಟಿಂಗು ಇಲ್ಲೆಲ್ಲ ಬೈಕ್ಸಿಗೆ 10 ರುಪೀಸ್ ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ಕಾರ್ಗೆ 20 ರುಪೀಸ್ ಕಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಆ್ಯಂಡ್ ವಾಟರ್ ಬಾಟಲ್ಸ್ ಎಲ್ಲ ಅಲೌ ಮಾಡಲ್ಲ. ಓನ್ಲಿ 5 ಲೀಟರ್ ವಾಟರ್ ಬಾಟಲ್ ಇದ್ದರೆ ಮಾತ್ರ ಅಲೌ ಮಾಡ್ತಾರೆ. ನೋಡಿ, ಇಲ್ಲೆಲ್ಲಾರ್ದು ಈಸ್ಕೊಂಡು ಬಿಸಾಕಿದ್ದಾರೆ ನೋಡಿ. ಒಂದು ಒಳ್ಳೆ ಇನಿಷಿಯೇಟಿವ್ ಅನಿಸುತ್ತೆ. ಈ ಥರ ಎಲ್ಲ ಕಡೆ ಮಾಡ್ಬೇಕು ಸ್ನೇಹಿತರೆ. ಸರಿ, ಹೋಗೋಣ ಬನ್ನಿ ಸ್ನೇಹಿತರೆ. ಆನ್ ದ ವೇ ಸಿಗೋಣ, ಮಾತಾಡ್ತೀನಿ. ವ್ಯೂ ನೋಡಿ ಸ್ನೇಹಿತರೆ, ಏನು ಲಶ್ ಗ್ರೀನ್, ಎಷ್ಟು ಸೀನಿಕ್ ಆಗಿದೆ. ಅಪ್ಪ, ನೆಕ್ಸ್ಟ್ ಲೆವೆಲ್ಲು. ಇನ್ನೂ ನಾನು ಫುಲ್ ಮೇಲೆ ಹೋಗಿಲ್ಲ. ಇಲ್ಲಿ ನೋಡಿ, ಇಲ್ಲಂಗೆ ಕಾಣ್ತಾ ಇದೆ. ಸಾಲಿಡ್ ವ್ಯೂ. ನಮಸ್ಕಾರ ರೀ ಎಲ್ಲ ಮಂದಿಗೆ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚಲೋ ಇದ್ದೀನಿ ರೀ. ಬನ್ನಿರಿ, ನಾವಿವತ್ತು ಕಾಫಿ ನಾಡು ಅಂದರೆ ಕಾಫಿಗೆ ಅಂತಲೇ ಫೇಮಸ್ ಆಗಿರುವಂಥ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಚಿಕ್ಕಮಗಳೂರಲ್ಲಿ ನಾವು ಸ್ನೇಹಿತರೆ ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ ಸ್ನೇಹಿತರೆ. ಆಲ್ರೆಡಿ ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ. ಸೊ ಪೀಕಿಗೆ ಹೋಗ್ಬೇಕು. ಪೀಕಿಗೆ ಹೋಗಿ ಬನ್ನಿ, ತೋರಿಸ್ತೀನಿ ಹೇಗಿರುತ್ತೆ ವ್ಯೂ ಎಲ್ಲ, ಹೇಗಿರುತ್ತೆ ಏನು. ನಮ್ಮ ಪುಣ್ಯಕ್ಕೆ ಇವತ್ತು ಫಾಗ್ ಇಲ್ಲ, ಎಲ್ಲ ಕ್ಲಿಯರ್ ಇದೆ. ವ್ಯೂ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಇದೆ ಸ್ನೇಹಿತರೆ. ಇದೇ ನಮ್ಮ ಹೆಮ್ಮೆ. ಬನ್ನಿ ನೋಡೋಣ ಇನ್ನು ಮೇಲೋಗಿ ಈ ಪೀಕ್ ಹೇಗಿದೆ ಎಂಜಾಯ್ ಮಾಡಿ ಸ್ನೇಹಿತರೆ. ಅಂಗಡಿಗಳಿದೆ, ಮೇಲೇನು ಸಿಗಲ್ಲ. ಹಲೋ ನೋಡಿ ಸ್ನೇಹಿತರೆ, ಅಲ್ಲಿಂದ ಬರಬೇಕಾಗತ್ತೆ ನಾವು. ಅಲ್ಲಿಂದ ಬಂದಮೇಲೆ ಈಗ ಬಂದರೆ ಇದೆಲ್ಲ ಪಾರ್ಕಿಂಗು. ಇಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ. ನೋಡಿ, ನಮ್ಮ ಗಾಡಿ ಇಲ್ಲಿದೆ. ಬೈಕ್ಸ್ ಎಲ್ಲ ಅಲ್ಲೊಂದಷ್ಟಿದೆ, ಕಾರ್ಸು, ಪಿಕಪ್ ಟ್ರಕ್ಸ್ ಎಲ್ಲ ಇದೆ. ಸೊ ಬನ್ನಿ, ಇವಾಗ ನಾವು ಆ ಕಡೆ ಪೀಕ್ ಇದೆ ನೋಡಿ, ಅಲ್ಲೆಲ್ಲ ಹತ್ತುತ್ತಾ ಇದ್ದಾರೆ ಜನ. ನೋಡಿ, ಅಲ್ಲೆಲ್ಲ ಹತ್ತುತ್ತಾ ಇದ್ದಾರಲ್ಲ. ಫುಲ್ ಟಾಪ್ ಹೋಗಿ ವ್ಯೂ ಹೆಂಗಿದೆ ತೋರಿಸ್ತೀನಿ. ಬನ್ನಿ, ಎಂಜಾಯ್ ಮಾಡೋಣ.
ಪೀಕ್ಗೆ ರೀಚ್ ಆಗಿದ್ದೀನಿ. ವೆಲ್ಕಮ್ ಟು ಮುಳ್ಳಯ್ಯನಗಿರಿ ಸ್ನೇಹಿತರೆ. ಸ್ನೇಹಿತರೆ, ಟೋಟಲಿ 450 to 500 ಮೆಟ್ಲುಗಳಿದೆ. ಒಂದು 25 ಮಿನಿಟ್ಸ್ ಟು 30 ಮಿನಿಟ್ಸಿಂದ ಆರಾಮ್ಸೆ ನೀವು ಕವರ್ ಮಾಡ್ಬೋದು. ನಾವು ಹತ್ತಕ್ಕೆ ಕಷ್ಟಪಡ್ತಾ ಇದ್ದೀವಿ. ಪೀಕು ನೋಡಿ, ಹಸುಗಳೆಲ್ಲ ಮೇಯ್ತಾ ಇದ್ದಾವೆ ಇಲ್ಲಿ. ಇನ್ನೂ ಸಾಕಷ್ಟು ಹಸುಗಳಿದೆ. ಫುಲ್ ಟಾಪಲ್ಲಿ ಇರೋದು ನಾನು. ಫುಲ್ ಟಾಪಲ್ಲಿ ಬಂದು ಹಸುಗಳು ಮೇಯ್ತಾ ಇದೆ. ಆ್ಯಂಡ್ ಈ ಮುಳ್ಳಯ್ಯನಗಿರಿ ಹೆಸರು ಹೇಗೆ ಬಂತು ಅಂತಂದರೆ ಸ್ನೇಹಿತರೆ, ಅಲ್ಲಿ ನಾನು ಆ್ಯಕ್ಚುಲಿ ದೇವಸ್ಥಾನ ಬಿಟ್ಟು ಇನ್ನೂ ಮುಂದೆ ಬಂದಿದ್ದೀನಿ. ಆ ಮುಳ್ಳಯ್ಯನ ಟೆಂಪಲ್ ಇದೆ ಇಲ್ಲಿ. ಈ ಮುಳ್ಳಯ್ಯನ ಅಂತ ಒಂದು ದೇವರಿನ ದೇವಸ್ಥಾನ ಇರೋದಕ್ಕೋಸ್ಕರ ಮುಳ್ಳಯ್ಯನಗಿರಿ ಅಂತ ಬಂದಿದೆ ಇದಕ್ಕೆ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಫಾಗ್ ಸ್ನೇಹಿತರೆ. ಇವಾಗ ತಾನೇ ಕ್ಲಿಯರ್ ಇತ್ತು. 2 ಮಿನಿಟ್ಸ್, ಜಸ್ಟ್ 2 ಮಿನಿಟ್ಸಲ್ಲಿ ಕಂಪ್ಲೀಟ್ಲಿ ಕವರ್. ನೋಡಿ ಫುಲ್ ವೈಟ್, ಫುಲ್ ಫಾಗ್, ಫುಲ್ ಕವರ್ ಆಗಿದೆ. ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ, ಬಟ್ ಬ್ಯೂಟಿಫುಲ್ ಆಗಿದೆ ಸರ್. ಸ್ನೇಹಿತರೆ, ಸ್ಲೋಲಿ ಫಾಗು ಹೋಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ. ಸ್ನೇಹಿತರೆ, ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಸ್ನೇಹಿತರೆ. 6316 ಅಡಿ ಮೇಲಿದ್ದೀನಿ. ಫುಲ್ ಚಿಲ್ ಹೊಡಿತಾ ಇದೆ, ಫುಲ್ಲು ತಣ್ಣಗಿರೋ ಗಾಳಿ. ನನಗೇನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಬಿಟ್ರೆ ಯಾರೂ ಇಲ್ಲ ಸ್ನೇಹಿತರೆ ಇಲ್ಲಿ. ಬ್ಯೂಟಿಫುಲ್ ವ್ಯೂ ಸ್ನೇಹಿತರೆ, ಬ್ಯೂಟಿಫುಲ್. ಹುಡುಗರೆಲ್ಲ ನೋಡಿ ಫುಲ್ ಎಂಜಾಯ್ ಮಾಡ್ತಾರೆ. ಹಾಯ್ ಹಾಯ್. ಫುಲ್ ಚಿಲ್ ಮಾಡ್ತಾವ್ರೆ. ಇದು ರೀ ಜೋಶು ಅಂದರೆ. ಹಾಂ ಬ್ರೋ, ವೆಲ್ಕಮ್. ಬನ್ನಿ ಕೆಳಗೆ ಬನ್ನಿ, ಆ ಕಡೆಯಿಂದ ಬನ್ನಿ. ಇಲ್ಲಿ ರೂಟ್ ಇದೆ ನೋಡಿ. ಹುಡುಗರು ಬರ್ತಾ ಇದ್ದಾರೆ ಸ್ನೇಹಿತರೆ. ಅವ್ರದ್ದೊಂದು ಪಾಪ ವಿಡಿಯೋ ಮಾಡೋಣ. ಬರ್ತಾ ಇದ್ದಾರೆ, ಈ ಕಡೆಯಿಂದ ಬರ್ಬೇಕು ಆ್ಯಕ್ಚುಲಿ. ಬೆಂಗಳೂರು ಬ್ರೋ.
ಥ್ಯಾಂಕ್ ಯು ಬ್ರೋ, ತುಂಬ ಥ್ಯಾಂಕ್ಸ್ ಬ್ರೋ, ತುಂಬ ಥ್ಯಾಂಕ್ಸ್. ಓಕೆ ಸ್ನೇಹಿತರೆ, ವ್ಯೂ ಕ್ಲಿಯರ್ ಆಗೋ ಸಾಧ್ಯತೆ ಯಾವುದೂ ಕಾಣಿಸ್ತಾ ಇಲ್ಲ ನೋಡಿ. ಎಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಬಿಸಾಕಿದ್ದಾರೆ ನೋಡಿ. ತುಂಬ ಚೀಲ, ಬಾಟಲ್ಸ್ ತುಂಬ ಇದೆ. ಸೊ ನನ್ನ ಕಡೆ ಒಂದೇ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ನಿಮಗೆಲ್ಲ ಕ್ಲಿಯರ್ ಆಗ್ತದೆ ನೋಡಿ. ಸ್ವಲ್ಪ ಕ್ಲಿಯರ್ ಆಗುತ್ತೆ, ಟಕ್ಕಂತ ಮಾಯ